ಬಿಜೆಪಿ ಮೈತ್ರಿಕೂಟಕ್ಕೆ ಮುಂಬೈ ಪಾಲಿಕೆಯ ಚುಕ್ಕಾಣಿ 100ಕ್ಕೂ ಹೆಚ್ಚು ಅಧಿಕ ವಾರ್ಡ್ಗಳಲ್ಲಿ ದೋಸ್ತಿಗೆ ಮುನ್ನಡೆ. ಬಿಜೆಪಿ ಮೈತ್ರಿಕೂಟಕ್ಕೆ ಮುಂಬೈ ಪಾಲಿಕೆಯ ಚುಕ್ಕಾಣಿ ಸಿಗತ್ತಾ ಅಂತ 100ಕ್ಕೂ ಹೆಚ್ಚು ಅಧಿಕ ವಾರ್ಡ್ಗಳಲ್ಲಿ ದೋಸ್ತಿಗೆ ಮುನ್ನಡೆ ಆಗ್ತಿರುವಂತದ್ದು ಠಾಕ್ರೆ ಕುಟುಂಬದಿಂದ ಕೈ ಜಾರಿದ ಮುಂಬೈ ಬೃಹತ್ ಪಾಲಿಕೆ. ಫಡ್ನವೀಸ್ ಸರ್ಕಾರದ ಆಡಳಿತಕ್ಕೆ ಈಗ ಲೋಕಲ್ ಬಲ. ಮುಂಬೈ ಪಾಲಿಕೆ ಬಹುಮತದ ಸನಿಹದಲ್ಲಿದೆ ಬಿಜೆಪಿಯ ಕೂಟ. ಮಹಾಪಾಲಿಕೆ 227 ವಾರ್ಡ್ಗಳಲ್ಲಿ ಬಹುಮತಕ್ಕೆ ಬೇಕಿರುವಂತದ್ದು 114 ಸ್ಥಾನ. ಬಿಜೆಪಿ ಶಿಂದೆ ನೇತೃತ್ವದ ಶಿವಸೇನೆಯ ಮೈತ್ರಿಗೆ ಜೈ ಅನ್ನತ್ತ ಮುಂಬೈ ಅಂತ. ಪಾಲಿಕೆಯ ಫೈಟ್ನಲ್ಲಿ ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆಗೆ ತೀವ್ರ ಮುಖಭಂಗವಾಗಿದೆ. ಏಷ್ಯಾದಲ್ಲೇ ಶ್ರೀಮಂತ ಮಹಾನಗರ ಪಾಲಿಕೆಯಾಗಿರುವಂತಹ ಮುಂಬೈ ಕಳೆದ 30 ವರ್ಷಗಳಿಂದ ಠಾಕ್ರೆಯ ನಿಯಂತ್ರಣದಲ್ಲಿತ್ತು ಮುಂಬೈ ಪಾಲಿಕೆ. ಮಹಾರಾಷ್ಟ್ರ ಲೋಕಲ್ ವಾರ್ನಲ್ಲೂ ಕೈಗಿಲ್ಲ ಜನಾಶೀರ್ವಾದ. ಅಜಿತ್ ಪವಾರ್, ಶರದ್ ಪವಾರ್ಗೂ ಮಣೆ ಹಾಕದ ಮತದಾರರು. ನಾಸಿಕ್, ಪುಣೆ, ನಾಗ್ಪುರ್ ಪಾಲಿಕೆಯಲ್ಲೂ ಬಿಜೆಪಿಯ ಹವಾನೇ ಇದೆ. ಬಿಜೆಪಿ ಮೈತ್ರಿಕೂಟಕ್ಕೆ ಮುಂಬೈ ಪಾಲಿಕೆಯ ಚುಕ್ಕಾಣಿ 100ಕ್ಕೂ ಅಧಿಕ ವಾರ್ಡ್ಗಳಲ್ಲಿ ದೋಸ್ತಿಗೆ ಮುನ್ನಡೆ ಆಗ್ತಿರುವಂಥದ್ದು. ಠಾಕ್ರೆ ಕುಟುಂಬದಿಂದ ಕೈ ಜಾರ್ತಿದೆ ಮುಂಬೈ ಬೃಹತ್ ನಗರ ಪಾಲಿಕೆ. ಫಡ್ನವೀಸ್ ಸರ್ಕಾರದ ಆಡಳಿತಕ್ಕೆ ಈಗ ಲೋಕಲ್ ಬಲ ಬರುತ್ತಾ ಅನ್ನೋದನ್ನ ನೋಡಬೇಕು. ಬಿಕಾಸ್ ಬಿಜೆಪಿಯ ಕೂಟ, ಬಿಜೆಪಿಯ ಮತ್ತು ಶಿಂಧೆಯ ನೇತೃತ್ವದ ಶಿವಸೇನೆಗೆ ಭಾರಿ ಬೆಂಬಲ ಸಿಗ್ತಿರುವಂಥದ್ದು. ಮುನ್ನಡೆಯಲ್ಲಿದ್ದಾರೆ ಬಿಜೆಪಿ ಮಹಾಯುತಿಯವರು. ಮಹಾನಗರ ಪಾಲಿಕೆ 27 ವಾರ್ಡ್ಗಳಲ್ಲಿ ಬಹುಮತಕ್ಕೆ ಬೇಕು 114 ಸ್ಥಾನ. ಪಾಲಿಕೆ ಫೈಟ್ನಲ್ಲಿ ಉದ್ಧವ್ ಠಾಕ್ರೆ ಹಾಗೂ ರಾಜ್ ಠಾಕ್ರೆಗೆ ತೀವ್ರ ಮುಖಭಂಗ ಉಂಟಾಗಿದೆ. ಏಷ್ಯಾದಲ್ಲೇ ಶ್ರೀಮಂತ ಮಹಾನಗರ ಪಾಲಿಕೆಯಾಗಿರುವಂತಹ ಮುಂಬೈನಲ್ಲಿ ಕಳೆದ 30 ವರ್ಷಗಳಿಂದ ಮುಂಬೈ ನಗರ ಪಾಲಿಕೆ ಠಾಕ್ರೆಯ ನಿಯಂತ್ರಣದಲ್ಲೇ ಇತ್ತು. ಆದ್ರೆ ಇದೀಗ ಬಿಜೆಪಿ ಮೈತ್ರಿಕೂಟ 115 ಸ್ಥಾನಗಳನ್ನ ಪಡೆದುಕೊಂಡಿರುವಂತದ್ದು ಸಂಭ್ರಮಾಚರಣೆಯಲ್ಲಿರೋದನ್ನ ನಾವು ಗಮನಿಸಬಹುದು. ಇನ್ನು ಠಾಕ್ರೆ ಶಿವಸೇನೆಯ ಮೈತ್ರಿ 67 ಸ್ಥಾನಗಳನ್ನ ಗಳಿಸಿಕೊಂಡಿದೆ. ಕಾಂಗ್ರೆಸ್ನ ನೋಡೋದಾದ್ರೆ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಉಂಟಾಗಿರುವಂತದ್ದು. ಕೇವಲ 11 ಸ್ಥಾನಕ್ಕೆ ತೃಪ್ತಿಯನ್ನ ಪಟ್ಟುಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ ಕಾಂಗ್ರೆಸ್ಗೆ. ಕಳೆದ 30 ವರ್ಷಗಳಿಂದ ಇಲ್ಲಿ ಶಿವಸೇನೆಯ ಠಾಕ್ರೆ ಶಿವಸೇನೆಯ ಮೈತ್ರಿ ಏನಿತ್ತು ಅದೇ ಚುಕ್ಕಾಣಿಯನ್ನ ಹಿಡಿದಿತ್ತು. ಮುಂಬೈ ನಗರ ಮಹಾಪಾಲಿಕೆ ಏನಿದೆ ಇದು 30 ವರ್ಷಗಳಿಂದಲೂ ಕೂಡ ಠಾಕ್ರೆಯ ನಿಯಂತ್ರಣದಲ್ಲೇ ಇತ್ತು. ಮಹಾರಾಷ್ಟ್ರ ಲೋಕಲ್ ವಾರ್ನಲ್ಲೂ ಕಾಂಗ್ರೆಸ್ ಯಾವುದೇ ಒಂದು ಜನಾಶೀರ್ವಾದವನ್ನ ಈ ಬಾರಿ ಪಡೆದುಕೊಳ್ಳಲಿಲ್ಲ. ನಾಸಿಕ್ ಇರಬಹುದು, ಪುಣೆ ಇರಬಹುದು, ನಾಗ್ಪುರ ಇರಬಹುದು, ಎಲ್ಲ ಪಾಲಿಕೆಗಳಲ್ಲೂ ಕೂಡ ಬಿಜೆಪಿಯೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ಮುಂಬೈಯ ಪಾಲಿಕೆಯನ್ನು ಗಮನಿಸೋದಾದ್ರೆ ಒಟ್ಟು 227 ವಾರ್ಡ್ಗಳಿದೆ. ಅದರಲ್ಲಿ ಬಹುಮತಕ್ಕೆ 114 ಸ್ಥಾನ ಬೇಕಿತ್ತು. ಇದೀಗ ಬಿಜೆಪಿ ಮೈತ್ರಿ 115 ಸ್ಥಾನಗಳನ್ನ ಪಡೆದುಕೊಂಡಿರುವಂಥದ್ದು. ಇಷ್ಟು ವರ್ಷಗಳಿಂದ ಕಳೆದ 30 ವರ್ಷಗಳಿಂದ ಠಾಕ್ರೆ ನಿಯಂತ್ರಣದಲ್ಲಿತ್ತು ಮುಂಬೈ ನಗರ ಮಹಾಪಾಲಿಕೆ. ಇದೀಗ ಬಿಜೆಪಿ ಶಿಂಧೆ ನೇತೃತ್ವದ ಶಿವಸೇನೆಯ ಮೈತ್ರಿಗೆ ಮುಂಬೈ ವಾಲಾಗಳು ಜೈ ಅಂದಿದ್ದಾರೆ. ಬಿಜೆಪಿ ಮೈತ್ರಿಗೆ 115 ಸ್ಥಾನಗಳು ಲಭ್ಯವಾಗಿರುವಂಥದ್ದು. 115 ಸ್ಥಾನಗಳನ್ನ ಗೆದ್ದಿರುವಂಥದ್ದು ಬಿಜೆಪಿ ಮೈತ್ರಿ. ಬಹುಮತದ ಸನಿಹದಲ್ಲಿದೆ ಬಿಜೆಪಿಯ ಕೂಟ. ಮಹಾಪಾಲಿಕೆಯ ಒಟ್ಟು 227 ವಾರ್ಡ್ಗಳಲ್ಲಿ ಬಹುಮತಕ್ಕೆ ಬೇಕಿದ್ದಂಥದ್ದು 114 ಸ್ಥಾನ. ಆಲ್ಮೋಸ್ಟ್ ಬಿಜೆಪಿ ಜಯಭೇರಿಯನ್ನ ಬಾರಿಸ್ತಿರುವಂಥದ್ದು. ಪಾಲಿಕೆಯ ಫೈಟ್ನಲ್ಲಿ ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆಗೆ ತೀವ್ರ ಮುಖಭಂಗವಾಗಿದೆ. ಇನ್ನು ಕಾಂಗ್ರೆಸ್ನ ಗಮನಿಸೋದಾದ್ರೆ ಕೇವಲ 11 ಸ್ಥಾನಗಳನ್ನ ಮಾತ್ರ ಕಾಂಗ್ರೆಸ್ ಪಡೆದುಕೊಂಡಿರುವಂಥದ್ದು. ಇನ್ನು ಇತರೆ ಪಕ್ಷಗಳನ್ನ ಗಮನಿಸೋದಾದ್ರೆ ಇತರೆ ಅಭ್ಯರ್ಥಿಗಳು ವೈಯಕ್ತಿಕವಾಗಿ ನಿಂತವರು 7 ಸ್ಥಾನಗಳನ್ನ ಗೆದ್ದುಕೊಂಡಿದ್ದಾರೆ. ಎಸ್, ಈ ಬಗ್ಗೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ಮಾಹಿತಿಯನ್ನು ನೀಡೋದಕ್ಕೆ ವಿವೇಕ್, ಮುಂಬೈನಲ್ಲೂ ಕೂಡ 30 ವರ್ಷಗಳಿಂದ ಠಾಕ್ರೆಯ ನಿಯಂತ್ರಣದಲ್ಲಿತ್ತು ಮಹಾನಗರ ಪಾಲಿಕೆ. ಇದೀಗ 30 ವರ್ಷಗಳ ನಂತರ ಬಿಜೆಪಿ ಬಹುಮತದಿಂದ ಭರ್ಜರಿಯ ಗೆಲುವನ್ನು ಪಡೆಯೋದ್ರತ್ತ ಸಾಗ್ತಿದೆ. ನೀವು ವಿವರಣೆ ನೀಡೋದಾದ್ರೆ ವಿವೇಕ್. ಬಿಜೆಪಿಯ ಮಹಾ ಮುನ್ನಡೆ ನಡೆದಿದೆ ಮುಂಬೈನಲ್ಲಿ. ಕಳೆದ 30 ವರ್ಷಗಳಿಂದ
ಠಾಕ್ರೆಯ ನಿಯಂತ್ರಣದಲ್ಲಿದ್ದಂಥ ಮಹಾನಗರ ಪಾಲಿಕೆ ಇದೀಗ ಬಿಜೆಪಿಯ ಸುಪರ್ದಿಗೆ ಬರ್ತಿರುವಂಥದ್ದು. ಒಟ್ಟಾರೆ ಬಿಜೆಪಿಯ ಮೈತ್ರಿಯಲ್ಲಿ 115 ಸ್ಥಾನಗಳನ್ನ ಗೆದ್ದು ಬೀಗ್ತಿದೆ ಮುಂಬೈನಲ್ಲಿ ಬಿಜೆಪಿ. ಕಳೆದ 30 ವರ್ಷಗಳಿಂದ ಠಾಕ್ರೆ ನಿಯಂತ್ರಣದಲ್ಲಿತ್ತು ಮಹಾನಗರ ಪಾಲಿಕೆ. ಇದೀಗ ಬಿಜೆಪಿಯ ಒಂದು ಅಧಿಪತ್ಯಕ್ಕೆ ಕಾರಣವಾಗ್ತಿದೆ ಮುಂಬೈವಾಲಾಗಳು. ಬಿಜೆಪಿ ಹಾಗೂ ಶಿಂಧೆ ನೇತೃತ್ವದ ಶಿವಸೇನೆಗೆ ಈ ಬಾರಿ ಜೈ ಅಂದಿದ್ದಾರೆ. ಇನ್ನು ಕಾಂಗ್ರೆಸ್ನ ಗಮನಿಸೋದಾದ್ರೆ ಕೇವಲ 11 ಸ್ಥಾನಗಳನ್ನ ಪಡೆದುಕೊಂಡಿದೆ ಕಾಂಗ್ರೆಸ್. ಬಹು ನಿರೀಕ್ಷೆಯ ರಿಸಲ್ಟ್ ಆಗಿತ್ತು ಮುಂಬೈ ಮಹಾನಗರ ಪಾಲಿಕೆಯದ್ದು. ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್, ನೀವ್ ಹೇಳೋದಾದ್ರೆ ಇದೀಗ 30 ವರ್ಷಗಳಿದ್ದಂಥ ಠಾಕ್ರೆ ನಿಯಂತ್ರಣದಲ್ಲಿತ್ತು ಮುಂಬೈ ಮಹಾನಗರ ಪಾಲಿಕೆ. ಇದೀಗ ಬಿಜೆಪಿ ಭರ್ಜರಿ ಜಯವನ್ನ ಸಾಧಿಸುತ್ತಾ ಮುನ್ನಡೀತಿದೆ. ಬಿಜೆಪಿಗೆ ಬಹುಮತ ಸಿಕ್ಕಿರುವಂತದ್ದು. ಎಸ್ ಮಂಜರಿ, ಕಳೆದ 30 ವರ್ಷಗಳಿಂದ ಅಲ್ಲಿ ಶಿವಸೇನೆ ಬಿಟ್ಟರೆ ಬೇರೆ ಪಕ್ಷ BMCಯಲ್ಲಿ ಹಿಡಿಯೋದಕ್ಕಾಗ್ತಾ ಇರಲಿಲ್ಲ. ಈ ಬಾರಿ ಮೊದಲ ಬಾರಿಗೆ ಬಿಜೆಪಿಗೆ ದೊಡ್ಡ ಮಟ್ಟದ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ 1997ರಿಂದ ಇಲ್ಲಿಯವರೆಗೂ ಕೂಡ ಶಿವಸೇನೆ ಅವರೇ ರೂಲ್ ಮಾಡ್ತಾ ಇದ್ರು. ಕಳೆದ ಚುನಾವಣೆ 2016ರಲ್ಲಿ ನಡೆಯಿತು. ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಶಿವಸೇನಾ ಹಾಗೂ ಬಿಜೆಪಿ ಸೇರಿ ಅಲ್ಲಿ ಮುನ್ಸಿಪಲ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ. ಅದಾದ ಬಳಿಕ ಈಗ 9 ವರ್ಷಗಳ ಆದ ಬಳಿಕ ಈಗ ಚುನಾವಣೆ ನಡೆದಿದೆ. ಆದರೆ ಈ ಬಾರಿ ಉದ್ಧವ್ ಠಾಕ್ರೆ ಹಾಗೂ ರಾಜ್ ಠಾಕ್ರೆ ಇಬ್ರು ಕೂಡ ಒಂದಾಗಿದ್ರು. ಬಹುತೇಕವಾಗಿ ಮತ್ತೆ ಅವರೇ ಉದ್ಧವ್ ಬಣ ಶಿವಸೇನೆ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದಿಷ್ಟು ಮುನ್ಸೂಚನೆಗಳಿತ್ತು. ಆದರೆ ಈ ಬಾರಿ ಕೂಡ ಬಿಜೆಪಿ ಅವ್ರ ಜೊತೆ ಇರ್ತಕ್ಕಂಥ ಏಕನಾಥ್ ಶಿಂಡೆ ಈ ಬಣ ಮೊತ್ತಾರೆಯಾಗಿ 115ಕ್ಕೂ ಹೆಚ್ಚು ಸ್ಥಾನಗಳನ್ನ ಈಗಾಗಲೇ ಪಡೆದುಕೊಂಡಿದೆ. 227 ಸ್ಥಾನಗಳ ಪೈಕಿ ಈಗಾಗಲೇ ಬಹುಮತಕ್ಕೆ ಬೇಕಿರುವಂತಹ 114 ಮ್ಯಾಜಿಕ್ ನಂಬರ್ ಅನ್ನ ಕೂಡ ಬಿಜೆಪಿ ಕ್ರಾಸ್ ಮಾಡಿದೆ. ಬಿಜೆಪಿ ಅಲೈನ್ಸ್ ಅಲ್ಲಿ ಮೊದಲನೇ ಬಾರಿಗೆ ಬಿಜೆಪಿಯಲ್ಲಿ BMC ಎಲೆಕ್ಷನ್ಸ್ ಅಲ್ಲಿ ಗೆಲ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಬಹುತೇಕವಾಗಿ ಈಗ ಏನಾದರೂ ಏಕನಾಥ್ ಶಿಂಡೆ ಅವರ ಪಕ್ಷದವರಿಗೆ ಅಂದ್ರೆ ಅವರ ಕಡೆ ಅವರಿಗೆ ಯಾರಿಗಾದ್ರೂ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರಾ ಅಲ್ಲಿ BMCಯಲ್ಲಿ, ಅಥವಾ ಬಿಜೆಪಿ ಅವರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ ಅನ್ನೋದೇ ಒಂದಿಷ್ಟು ಕುತೂಹಲ ಮೂಡಿಸುವಂತ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಏನಾದರೂ ಈಗಾಗಲೇ ಹೆಂಗೆ ರಾಜ್ಯದಲ್ಲಿ CM ಕುರ್ಚಿ ಕೂಡ ಅಷ್ಟೇ ಮೊದಲಿಗೆ ಏಕನಾಥ್ ಶಿಂಡೆ ಅವರಿಗೆ ಕೊಡ್ತಾರೆ. ಪಕ್ಷ ಬಿಟ್ಟು ತೊರೆದು ಬಂದಂತ ಸಂದರ್ಭದಲ್ಲಿ ಅಂದ್ರೆ ಶಿವಸೇನೆ ಪಾರ್ಟಿಯನ್ನ ತೆಗೆದುಕೊಂಡು ಜೊತೆಗೆ ಬಂದಂತ ಸಂದರ್ಭದಲ್ಲಿ ಏಕನಾಥ್ ಶಿಂಡೆ ಅವರಿಗೆ CM ಸ್ಥಾನವನ್ನ ಕೊಡ್ತಾರೆ. ಅದಾದ ಬಳಿಕ ಮುಂದಿನ ಬಾರಿಗೆ ಚುನಾವಣೆ ಗೆದ್ದಂತ ಸಂದರ್ಭದಲ್ಲಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೆ, ಅಂದ್ರೆ ಬಿಜೆಪಿ ಅವರಿಗೆ ಕೊಡ್ತಾರೆ. ಇಲ್ಲೂ ಕೂಡ ಅಷ್ಟೇ ಅದೇ ರೀತಿಯಾಗಿ BMCಯಲ್ಲಿ ಅದೇ ರೀತಿಯಾದ ಫಾರ್ಮುಲಾ ಅಪ್ಲೈ ಮಾಡ್ತಾರೋ ಅಥವಾ ಮೊದಲನೇ ಬಾರಿಗೆ ಈ ಬಾರಿ ಬಂದಿರೋದಕ್ಕೆ ಬಿಜೆಪಿ ಅವರಿಗೆ ಯಾರಿಗಾದ್ರೂ ಅಧ್ಯಕ್ಷ ಸ್ಥಾನ ಕೊಡ್ತಾರೋ ಅನ್ನೋದು ಒಂದಿಷ್ಟು ಕುತೂಹಲ ಮೂಡಿಸುವಂತ ಸಂಗತಿ. ಜೊತೆಗೆ ಈಗ ಏನು ಬಹು ನಿರೀಕ್ಷೆ ಇಟ್ಕೊಂಡಿದ್ರು ಉದ್ಧವ್ ಬಣ ಶಿವಸೇನೆ ಅವರು, ರಾಜ್ ಠಾಕ್ರೆ ಹಾಗೂ ಉದ್ಧವ್ ಠಾಕ್ರೆ ಬಹು ವರ್ಷಗಳ ಬಳಿಕ ಅವರು ಸುಮಾರು ಒಂದು 20 ವರ್ಷಗಳಿಂದ ದೂರ ಉಳಿದಂತವರು ಈಗ ಒಟ್ಟಾಗಿ ಒಂದಾಗಿ ಒಂದು ಚುನಾವಣೆಯನ್ನ ಎದುರಿಸಿದ್ರು. ಹಾಗಾಗಿ ಮುಂಬೈ ಜನತೆ ಅವರಿಗೆ ಮತ್ತೆ ಆಶೀರ್ವಾದ ಕೊಟ್ಟು ಅವರನ್ನೇ ಆಯ್ಕೆ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಕೂಡ ಇದ್ರು. ಆದ್ರೆ ಈಗಾಗಲೇ ಶಿವಸೇನೆಗೆ ದೊಡ್ಡ ಮಟ್ಟದ ಹಿನ್ನಡೆ ಕೂಡ ಆಗಿದೆ. ಮತ್ತೆ ಮರಾಠಿಗರು ಇರ್ತಕ್ಕಂಥ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ಆಗಿರುವಂತಹ ಮುಂಬೈನಲ್ಲೇ ಶಿವಸೇನೆಗೆ ಈ ರೀತಿಯಾಗಿ ಲಾಸ್ ಆಗಿರತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಶಿವಸೇನೆಗೆ ಮುಂದಿನ ದಿನಗಳಲ್ಲೂ ದೊಡ್ಡ ಮಟ್ಟದ ಹಿನ್ನಡೆ. ಮುಂದಿನ ಚುನಾವಣೆಗಳು ಯಾವುದೇ ಬಂದರೂ ಕೂಡ ಶಿವಸೇನೆ ಅವರು ಇನ್ನೂ ಸ್ಟ್ರಾಂಗ್ ಬೇಸ್ ಅನ್ನ ಮಾಡೋದಕ್ಕೆ ಈಗಾಗಲೇ ತಯಾರಿ ಮಾಡಬೇಕಾಗಿರುತ್ತೆ. ಮಂಜರಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.